ಕೃಷ್ಣಮೂರ್ತಿ ಅಂತ, ಕರೇನಹಳ್ಳಿ ಗ್ರಾಮ, ಅಮ್ನಾಳೂರು ಪಂಚಾಯಿತಿ. ನಾವಿಲ್ಲಿ 3 ಎಕರೆಯಲ್ಲಿ ಚೇಪೆ ಗಿಡ ಬೆಳೆದಿದ್ದೀರಿ. ಮಹಾತ್ಮ ಗಾಂಧಿ ನೆರಂಗದಲ್ಲಿ ನಾವು ಮನವಿ ಮಾಡಿದರೆ ಅದು 1,80,000 ಟೋಟಲ್ ಬಂದೈತೆ. 3 ಎಕರೆಯಲ್ಲಿ ಚೆನ್ನಾಗಿ ಇದು ಬೆಳೆದಿದ್ದೀರಿ ಚೇಪೆ ಗಿಡ. ಅದು ಅಲಹಾಬಾದ್ ಅಂತ ತಳಿ ಹೆಸರು. ಅಲಹಾಬಾದ್ ಪರವಾಗಿಲ್ಲ, ಚೆನ್ನಾಗೈತೆ. ಎಲ್ಲ ತಳಿಕನೂ ಇದು ಚೆನ್ನಾಗೈತೆ. ಪಾರ್ಸಲ್ಲು ತಡೀತದ, ಫಸಲು ಚೆನ್ನಾಗಿ ಬರ್ತದ, ಈ ರೋಗ ಎಲ್ಲ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ನಾವು ಅಲಹಾಬಾದು ಬೆಳೆದಿದ್ದೀರಿ. ನಾವು ಇಲ್ಲಿ ಮಾರ್ಕೆಟು ಬಂದು ನಾವು ಚೆನ್ನೈಗೆ ಹಾಕ್ತೀರಿ. ಒಂದೊಂದು ಸರಿ ಅವರೇ ಬಂದು ಇಲ್ಲೇ ಪ್ಯಾಕ್ ಮಾಡಿ ನಾವು ಕೊಟ್ಟರೆ ಪ್ಯಾಕ್ ಮಾಡ್ಕೊಂಡು. ನಮ್ಮದು ಇಲ್ಲಿ ಜಮೀನು ಬಂದು 3 ಎಕರೆ ಐತೆ. ಮುಂಚೆ ನಾವು ರೇಷ್ಮೆ ಬೆಳೀತಾಯಿದ್ದೆ. ಈ ಜಮೀನಲ್ಲೇ ರೇಷ್ಮೆ ಹೂವು ಎಲ್ಲ ಐತೆ, ರೇಷ್ಮೆ ಬೆಳೀತಾಯಿದ್ರೆ. ಇನ್ನು ಪಕ್ಕದಲ್ಲಿ ಔಷಧಿಗನ ಹೊಡಿತಾಯಿದ್ರು, ಅದಕ್ಕೆ ಬೆಳೆಯೋಕ್ಕೆ ಆಗ್ತಾಯಿರಲಿಲ್ಲ. 2 ವರ್ಷದಿಂದ ಸುಮ್ಮನೆ ವೇಸ್ಟು. ಅದಕ್ಕೆ ಮುಂಚೆ ನಮ್ಮದು ಚೇಪೆ ಗಿಡ ಹಳೆ ತೋಟ ಐತೆ, ಅದರಿಂದ ನಾವು ಚೇಪೆ ಗಿಡನೇ ಹಾಕಿದ್ದೀರಿ. 3 ಎಕರೆಯಲ್ಲಿ 1040 ಗಿಡ ಬೆಳೆದಿದ್ರೆ ಪರವಾಗಿಲ್ಲ. ಇಳುವರಿ ಚೆನ್ನಾಗೈತೆ, ಎಲ್ಲ ರೇಟು ಎಲ್ಲ ಪರವಾಗಿಲ್ಲ. ಯಾರನ್ನ ರೈತರು ಅಷ್ಟೇ, ಯಾರನ್ನ ಬೆಳ್ಕೊಳೋರು ಬೆಳಿಬೋದು. ನಮ್ಗೆ ಸಹಾಯಧನ ಎಲ್ಲ ಕೊಟ್ಟಿದ್ದರು ಸರ್ಕಾರದಿಂದ, ಎಲ್ಲ ಇದರಿಂದ ಕೊಟ್ಟಿದ್ರು. ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಬೆಳಿಬೋದು. ನಮ್ಗೆ ಇದು ಚೇಪೆಗೆ ಆದಾಯ ಅಂದರೆ ಇವಾಗ ಜಸ್ಟ್ 1.5 ತಿಂಗಳಾಗೈತೆ ಅಷ್ಟೇ. ಇವಾಗ ಒಂದು ಫಸಲಿಗೆ 1 ಲಕ್ಷ ಬಂದೈತೆ. ಇನ್ನು ಗಿಡ ದೊಡ್ಡದಾಗ್ತಾ 1-2 ವರ್ಷ 3 ವರ್ಷ ಹೋಗ್ತಾ ಆದಾಯ ಚೆನ್ನಾಗಿ ಬರ್ತದೆ. ಪರವಾಗಿಲ್ಲ, ಆದಾಯ ಚೆನ್ನಾಗೈತೆ, ಮೇಂಟೈನು ಮಾಡ್ಬೋದು. ಬೇರೆ ಇದೆಲ್ಲ ಕಷ್ಟ, ಇದು ಪರವಾಗಿಲ್ಲ, ಸ್ವಲ್ಪ ಮೇಂಟೈನ್ ಮಾಡ್ಬೋದು.